ಜಗವೇ ನೀನು ಬಿಗ್ ಬಾಸ್ ಗೌತಮಿ ಜಾಧವ್ ಕುಟುಂಬ ಕಲಹ. ಈಗ ಮಾವನದೇ ಚದುರಿದ ಚಿತ್ರಗಳು. ಪಾಸಿಟಿವ್ ಗೌತಮಿಯು, ನೆಗೆಟಿವ್ ಮಾವನು. ಮೊದಲು ಹುಳಿ ಹಿಂಡಿದವರು ಯಾರು? ಸತ್ಯ ಏನು? ಬಣ್ಣದ ಲೋಕದ ಕಾಣದ ಜಗತ್ತಿಗೆ ಮೋಸ್ಟ್ ವೆಲ್ಕಮ್. ಇದು ಸಿನಿಮಾ. ನೋ ಬೋಗಸ್, ನೋ ಪ್ರಿಜುಡೈಸ್. ಬಿಗ್ ಬಾಸ್ ಶೋನಲ್ಲಿ ಪಾಸಿಟಿವ್ ಪರಿಮಳ ಅಂತ ಫೇಮಸ್ ಆಗಿ, ಮುಟ್ಟಿದ್ರೆ ಮುನಿ ಅಂತ ಟ್ರೋಲ್ ಆಗಿ, ಮಂಜು ಮುಸುಕಿದ ಮಬ್ಬಾಗಿ, ಮುಖದ ನಗುವಿಗೂ ಮನದ ಯೋಚನೆಗೂ ಕನೆಕ್ಟ್ ಮಾಡಿಕೊಳ್ಳಲಾಗದ ಗೌತಮಿ ಜಾಧವ್ ಕುಟುಂಬದಲ್ಲಿ ಏನೋ ಕಟಿಪಿಟಿ ಎನ್ನೋ ಮಾತು ಕೇಳಿಬಂದಿದೆ. ಹಾಗಂತ ಈ ಗಾಸಿಪ್ ಶುರು ಮಾಡಿದ್ದು ಯಾರೋ ಮೂರನೇ ವ್ಯಕ್ತಿಯಲ್ಲ, ಗೌತಮಿ ಪತಿಯ ತಂದೆ ಅಲಿಯಾಸ್ ಗೌತಮಿಯ ವಿಕೃತ ಮನಸ್ಸಿನ ಮಾವನೇ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದ ಒಂದು ಪೋಸ್ಟ್ನಿಂದಾಗಿ ಇದೆಲ್ಲ ಕೂಡ ಶುರುವಾಯಿತು. ಆಗಿನ್ನೂ ಗೌತಮಿ ಬಿಗ್ ಬಾಸ್ ಮನೆಯೊಳಗೆ ಇದ್ರು. ಮೊದಲು ಸೊಸೆಯ ಬಗ್ಗೆ ಅದೇನೋ ಅಸಮಾಧಾನ ಇದೆ ಅನ್ನೋದು ವನದುರ್ಗೆಯ ಹೆಸರಿನಲ್ಲಿ ಮಾವ ಹಾಕಿದಂತಹ ಪೋಸ್ಟ್ ಮೂಲಕ ಜನಕ್ಕೆ ಗೊತ್ತಾಯಿತು. ಇದು ಅವರ ಕೌಟುಂಬಿಕ ಹಾಗೂ ವೈಯಕ್ತಿಕ ವಿಚಾರವೇ ಆದರೂ ಅವರೇ ಅದನ್ನ ಸಾರ್ವಜನಿಕವಾಗಿ ಡಂಗೂರ ಸಾರಿದ ಮೇಲೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಿಷ್ಟು ಚರ್ಚೆಯಾಗದೆ ಇರೋದೇ ಇಲ್ಲ. ಗೌತಮಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಆಕೆಗೂ ಈ ಪ್ರಶ್ನೆ ಎದುರಾಯಿತು. ಆದರೆ ಗೌತಮಿ ಜಾಧವ್ ಯಾವ ಸಂದರ್ಶನದಲ್ಲೂ ತನ್ನ ಮಾವನ ಬಗ್ಗೆ ಸಣ್ಣದಾಗಿಯೂ ಅಸಮಾಧಾನದ ಮಾತನಾಡಲಿಲ್ಲ. ಹಾಗಂತ ಎಲ್ಲವೂ ಸರಿ ಇದೆ ಅಂತ ಕೂಡ ಹೇಳಿ ಪೊಳ್ಳು ಪಾಸಿಟಿವ್ ಮುಖವನ್ನೂ ತೋರಿಸಿಕೊಂಡಿಲ್ಲ. ಅದರ ಬಗ್ಗೆ ಹೆಚ್ಚು ಮಾತನಾಡದೆ ಮಾವ ಸೊಸೆಯ ನಡುವೆ ಒಂದು ಕೋಲ್ಡ್ ವಾರ್ ನಡೀತಾ ಇರೋದು ಸತ್ಯ ಅನ್ನೋದನ್ನ ಪರೋಕ್ಷವಾಗಿ ಒಪ್ಕೊಂಡಿದ್ರು. ಆದ್ರೆ ಎಲ್ಲಿಯೂ ಮಾವನ ಮೇಲೆ ಅಸಹನೆ ಅಸಮಾಧಾನ ಹೊರಗಡೆ ಹಾಕದೆ ಗೌರವದಿಂದ ನಡೆದುಕೊಂಡಿದ್ದು ಗೌತಮಿಯ ನಿಜವಾದ ಪಾಸಿಟಿವ್ ಪರ್ಸನಾಲಿಟಿ ಇರಬಹುದು. ಒಟ್ಟಾರೆ ಈ ಭಿನ್ನರಾಗಕ್ಕೆ ನಟಿಯಾಗಿರುವಂತಹ ಗೌತಮಿ ಜಾಧವ್ ಸಿನಿಮಾ ಛಾಯಾಗ್ರಾಹಕನಾಗಿರುವಂತಹ ಅಭಿಷೇಕ್ ಅವರನ್ನ ಪ್ರೀತಿಸಿ ಮದುವೆಯಾಗಿದ್ದು ಕಾರಣ ಇರಬಹುದೋ ಏನು. ಈ ಪ್ರೀತಿ ಹಾಗೂ ಮದುವೆ ಹಳದಿ ಕಣ್ಣಿನ ಮಾವನಿಗೆಷ್ಟು ಇಷ್ಟವಿತ್ತೋ ಗೊತ್ತಿಲ್ಲ. ಗೌತಮಿ ಅಭಿಷೇಕ್ ದಂಪತಿಗಳು ಸಪರೇಟ್ ಆಗಿ ಹೋಗಿ ಬದುಕು ಕಟ್ಟಿಕೊಂಡಿದ್ದೇ ಆಕಾರದಂತೆ ಮನಸ್ಸು ಗೆಡ್ಡವಾಗಿರೋ ಮಾವನ ಮುನಿಸಿಗೆ ಕಾರಣವಾಯ್ತೆ ಅನ್ನೋದು ಅವರ ಕುಟುಂಬದ ವೈಯಕ್ತಿಕ ವಿಚಾರ. ಬಹುಶಃ ಮನೆ ಒಡತಿಯಾಗಬೇಕಾಗಿದ್ದಂತಹ ಸೊಸೆ ಮನೆ ಒಡೆದಳು ಅನ್ನುವ ಅಸಮಾಧಾನವೇ ಮತ್ಸರದ ಮತ್ತೊಂದು ರೂಪವಾಗಿರುವ ಮಾವ ಮಹಾಶಯನ ಮನಸ್ಸಿನ ಮತ್ಸರಕ್ಕೆ ಕಾರಣವಾಗಿರಬಹುದೇನೋ ಗೊತ್ತಿಲ್ಲ. ವನದುರ್ಗೆ ನೋಡ್ಕೊಳ್ತಾಳೆ ಅನ್ನೋ ಶಾಪಗ್ರಸ್ತ ಪೋಸ್ಟ್ ಹಾಕೋದಕ್ಕೂ ಇದೇ ಮಿತಿ ಮೀರಿದ ಉರಿ ಕಾರಣ ಇದ್ದಿರಬಹುದು. ಈ ಮಾವ ಸಿನಿಮಾ ಪತ್ರಕರ್ತರಾಗಿ ಚೆಲ್ಲಾಪಿಲ್ಲಿಯಾದ ಅದೆಷ್ಟೋ ಅಶಕ್ತ ಸಿನಿಮಾ ಮಂದಿಯ ಬದುಕನ್ನ ಮಸಾಲೆ ಬೆರೆಸಿ ಚದುರಿದ ಚಿತ್ರಗಳಾಗಿ ಬರೆದು ವ್ಯವಹಾರ ಅವ್ಯವಹಾರ ಮಾಡಿದರೆಂದು ಸಿನಿಮಾ ಜನಗಳೇ ಮಾತನಾಡುವ ಸಮಯದಲ್ಲಿ ಇವರ ಕುಟುಂಬದ ಬದುಕೇ ಚದುರಿದ ಚಿತ್ರವಾಗಿ ಹೋಗಿದ್ದು ವಿಪರ್ಯಾಸ. ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾವನ ಪೋಸ್ಟ್ ನೋಡಿದ ಜನ ಗೌತಮಿಯ ಬಾಡಿನಲ್ಲಿ ಬಿರುಗಾಳಿ ಅಂತೆಲ್ಲ ಸುದ್ದಿಗಳನ್ನ ಹರಿಸತೊಡಗಿದ್ವು. ಆಗ ಮಾವ ತನ್ನ ಖಾತೆಗೆ ಮತ್ತೊಂದು ಪೋಸ್ಟ್ ಹಾಕ್ತಾರೆ. ಬಿರುಗಾಳಿಯೂ ಇಲ್ಲ, ಸುಂಟ್ರಗಾಳಿಯೂ ಇಲ್ಲ, ಇದು ನಮ್ಮ ಹ್ಯಾಪಿ ಕುಟುಂಬ ಅಂತ ಮಗ ಸೊಸೆಯ ಜೊತೆಗೆ ಇರುವ ಒಂದು ಫೋಟೋ ಕೂಡ ಹಾಕೊಳ್ತಾರೆ. ನಿಜ ಹೇಳಬೇಕು ಅಂದ್ರೆ ಈ ಪೋಸ್ಟ್ ಮತ್ತಷ್ಟು ರಗಳಿಗೆ ಕಾರಣ ಆಗಿತ್ತು. ಯಾಕೆಂದ್ರೆ ಗೌತಮಿಯ ಮಾವ ಮಗ ಸೊಸೆಯ ಜೊತೆಗಿರೋ ಫೋಟೋ ಹಾಕಿದ್ದೇನೋ ನಿಜ, ಆದ್ರೆ ಅದು ಗೌತಮಿ ಹಾಗೂ ಅಭಿಷೇಕ್ ಫೋಟೋ ಆಗಿರ್ಲಿಲ್ಲ. ಅವರ ಎರಡನೇ ಮಗ ಹಾಗೂ ಸೊಸೆಯ ಜೊತೆ ಫೋಟೋಗೆ ಪೋಸ್ಟ್ ಕೊಟ್ಟು ಇದು ನಮ್ಮ ಹ್ಯಾಪಿ ಕುಟುಂಬ ಅಂತ ಹಾಕೊಂಡಿದ್ರು. ಆಗ ಸಾಕಷ್ಟು ಜನ ಹಾಗಾದ್ರೆ ಗೌತಮಿ ಹಾಗೂ ಅಭಿಷೇಕ್ ನಿಮ್ಮ ಕುಟುಂಬ ಅಲ್ವಾ ಅಂತ ಕಮೆಂಟ್ ಕೂಡ ಮಾಡಿದ್ರು. ಅದಕ್ಕೆ ಅವರನ್ನೇ ಕೇಳಿ ಅಂತ ಮಾವ ಕಮೆಂಟ್ಗೆ ಕೌಂಟರ್ ಕೂಡ ಕೊಟ್ಟಿದ್ರು. ಒಟ್ಟಾರೆಯಾಗಿ ಇದರಿಂದಾಗಿ ಮಾವ ಸೊಸೆಯ ನಡುವೆ ನಡೀತಾ ಇರೋದು ಮಾಮಾಶ್ರೀ ಮಾಲಾಶ್ರೀ ಸಮರ ಅನ್ನೋದು ಮತ್ತಷ್ಟು ಗ್ಯಾರಂಟಿ ಆಗಿತ್ತು. ಇದಕ್ಕೆ ಸರಿಯಾಗಿ ತನ್ನದೂ ಹ್ಯಾಪಿ ಫ್ಯಾಮಿಲಿ ಅಂತ ತೋರಿಸಿಕೊಳ್ಳುವಾಗ ಗೌತಮಿ ಜಾಧವ್ ತಾನು ಸಾಕಿದ ಮುದ್ದಿನ 3 ನಾಯಿಗಳ ಜೊತೆಗಿರುವ ವಿಡಿಯೋ ಬಿಟ್ಟಾಗ ಮಾವನ ಮೈ ಮತ್ತೆ ಮತ್ರಾದಿ ತಮೋಗುಣಗಳಿಂದ ಮರಗಟ್ಟಿ ಹೋಗಿರಬಹುದು. ಇದೇ ಊರಿಗೆ ಗೊತ್ತಾಗ್ಲಿ ಅಂತ ಮತ್ತೊಂದು ಪೋಸ್ಟ್ ಹಾಕ್ತಾರೆ. ಈ ಸಲ ಕೋಪದ ಬಾಣ ಸೊಸೆಯ ಮಾತು ಕೇಳಿ ಮನೆ ಬಿಟ್ಟು ಹೋಗಿರೋ ಮಗನ ಮೇಲೂ ಪ್ರಯೋಗವಾಗಿತ್ತು.
ಫೇಸ್ಬುಕ್ನ ತಮ್ಮ ಖಾತೆಗಿಲ್ಲಿ ಶ್ರಮ ಅರ್ಥ ಆದ್ರೆ ಅಪ್ಪ ಅರ್ಥ ಆಗ್ತಾನೆ, ಕರುಣೆ ಅರ್ಥವಾದರೆ ಅಮ್ಮ ಅರ್ಥವಾಗ್ತಾಳೆ ಎನ್ನುವ ಒಂದು ಪೋಸ್ಟ್ಗೆ ಅಪ್ಪ ಅಮ್ಮನನ್ನ ಬಿಟ್ಟು ಕುರುಡು ಮೋಹಕ್ಕೆ ಮರುಳಾಗಿ ಹೆಂಡತಿಯ ಬಾಲ ಹಿಡಿದು ಹೋಗೋ ನಿಯತ್ತಿಲ್ಲದ ಗಂಡು ಮಕ್ಕಳಿಗೆ ಅರ್ಪಣೆ ಅಂತ ಟೈಟಲ್ ಹಾಕಿದಾಗ ಮುನಿಸು ಸೊಸೆಯ ಮೇಲಷ್ಟೇ ಅಲ್ಲ, ಸ್ವಂತ ಮಗನ ಮೇಲೂ ಕೆಂಡದಂತಹ ಸಿಲುಕಿದೆ ಅಂತ ಖಚಿತವಾಗಿತ್ತು. ಆನಂತರ ಆ ಲೋಕದಲ್ಲಿ ಪ್ರೀತಿಯ ಅಭಿಷೇಕ ನಡೆದೇ ಇಲ್ಲ. ಮಾವನ ಬರ್ತ್ಡೇ ಸಂಭ್ರಮದ ಹ್ಯಾಪಿ ಕುಟುಂಬದಲ್ಲಿ ಗೌತಮಿ ಹಾಗೂ ಅಭಿಷೇಕ್ ಜೊತೆಗಿರುವ ಒಂದು ಫೋಟೋ ಕೂಡ ಮಾವನ ವಾಲ್ ಆಫ್ ಮೆಮೊರೀಸ್ನಲ್ಲಿ ಕಂಡು ಬಂದಿಲ್ಲ. ಮಾವ ಸೊಸೆಯ ಮುಸುಕಿನ ಗುದ್ದಾಟ ಮುಂದುವರೆದಿರೋದು ಸ್ಪಷ್ಟ. ಏನೇ ಇರಲಿ, 2 ಮನೆಗಳ 8 ಗೋಡೆಯೊಳಗೆ ಇರಬೇಕಾಗಿದ್ದಂತಹ ಈ ವಿಚಾರ ಬೀದಿಗೆ ತಂದವರು ಇವ್ರೆ. ಎಷ್ಟೇ ಪರೋಕ್ಷವಾಗಿ ಸಿಂಬಾಲಿಕ್ ಆಗಿ ಪೋಸ್ಟ್ ಹಾಕಿದ್ರೂ ಅದನ್ನ ಅರ್ಥ ಮಾಡಿಕೊಳ್ಳದಷ್ಟೇನು ಜನರು ದಡ್ಡರಲ್ಲ ಅನ್ನೋದು ಮಾವನಿಗೆ ಮನವರಿಕೆಯಾಗಬೇಕಾಗಿತ್ತು. ಫೇಸ್ಬುಕ್ ತುಂಬಾ ಪುಂಕಾನುಪುಂಕವಾಗಿ ಸ್ವಸ್ತುತಿ ಮಾಡಿಕೊಳ್ಳೋದ್ರಲ್ಲಿ 24 ಗಂಟೆಯೂ ಬ್ಯುಸಿಯಾಗಿರುವಂತಹ ಗೌತಮಿಯ ಮಾವನಿಗೆ ಸೊಸೆಯ ಮೇಲಿನ ಅಸಹನೆಯನ್ನೂ ಅಲ್ಲಿ ಕಾರಿಕೊಳ್ಳುವಂತೆ ಮಾಡಿದ್ದು ಸುಳ್ಳಲ್ಲ. ಇದು ಬೇಕಾಗಿರಲಿಲ್ಲ ಅನ್ನೋದೇ ವಾಸ್ತವ. ಮಗ ಸೊಸೆ ಬೇರೆ ಮನೆ ಮಾಡ್ಕೊಂಡಿದ್ರು ಮಾವ ಸೊಸೆ ಸಂಬಂಧ ಸರಿಯಿಲ್ಲ ಅನ್ನೋ ವಿಷಯ ಯಾರಿಗೂ ಕೂಡ ಗೊತ್ತಾಗಿರ್ಲಿಲ್ಲ. ಜೊತೆಗೆ ಯಾರಿಗೂ ಅದು ಬೇಕಾಗೂ ಇರಲಿಲ್ಲ. ಉಂಡಿದ್ದು, ತಿಂದಿದ್ದು, ಹೇತಿದ್ದು, ಕೂತಿದ್ದು, ನಿಂತಿದ್ದು ಎಲ್ಲವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕುವ ಅತಿಯಾದ ಚಟದಿಂದಾಗಿಯೇ ಕುಟುಂಬದೊಳಗೆ ಇರಬೇಕಾದಂತಹ ಭಿನ್ನಮತ ಬಯಲಿಗೆ ಬಂದಿದ್ದು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ವೃತ್ತಿಯಲ್ಲಿ ನುರಿತರು, ವಯಸ್ಸಿನಲ್ಲಿ ಅರಿತವರು, ಅನುಭವದಲ್ಲಿ ಗಡ್ಡ ನೆರೆತವರು ಸಾಮಾಜಿಕ ಜಾಲತಾಣದಲ್ಲಿ ಏನ್ ಹಂಚಿಕೊಳ್ಬೇಕು, ಎಷ್ಟು ನೆಂಚಿಕೊಳ್ಬೇಕು ಅನ್ನೋ ಅರಿವಿಲ್ಲದೆ ಖಾತೆಯನ್ನ ಕಸದ ತೊಟ್ಟಿಯನ್ನಾಗಿ ಮಾಡಿಕೊಂಡಿರೋದ್ರಿಂದ ಆಗುವಂತಹ ಪರಿಣಾಮಗಳಲ್ಲಿ ಇದು ಕೂಡ ಒಂದು. ಪಾಸಿಟಿವ್ ಗೌತಮಿಯ ಮುಂದೆ ಮಾವ ನೆಗೆಟಿವ್ ಆಗಬಾರದಲ್ಲ ಅನ್ನೋ ಕಾಳಜಿಯಷ್ಟೇ ನಮ್ಮದು. ಅಂತಿಮವಾಗಿ ಮಾವ ಸೊಸೆಯ ನಡುವಿನ ಕದನದಲ್ಲಿ ಅಭಿಷೇಕನೆಂಬ ಕೂಸು ಬಡವಾಗ್ತಿರೋದು ಮಾತ್ರ ದುರ್ದೈವ.